ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಉಮಾಶ್ರೀ ಮೇಡಮ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್.ಎಂ. ಕೃಷ್ಣ ಸರ್ ಅವರ ಅಗಲಿಕೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಯಾವ ರೀತಿಯಾಗಿ ಸ್ಮರಿಸ್ತೀರಿ ಈ ಸಂದರ್ಭದಲ್ಲಿ? ನೋಡಿ, ಅವರು ಬಹಳ ಕರ್ನಾಟಕದ ದೊಡ್ಡ ಧೀಮಂತ ನಾಯಕರು. ಅವರ ಸೇವೆ ಕರ್ನಾಟಕಕ್ಕೆ ಬಹಳಷ್ಟು ಆಗಿದೆ. ಅಂಡ್ ಅವರು MP ಆಗಿ, ರಾಜ್ಯಸಭಾ ಮೆಂಬರ್ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ, ಅವರ ಒಬ್ಬ ಎಜುಕೇಟೆಡ್, ತುಂಬಾ ಹೈಲಿ ಎಜುಕೇಟೆಡ್ ವ್ಯಕ್ತಿ. ಮತ್ತೆ ಅವರು ಯಾರಿಗೆ ಏನು ಸಹಾಯ ಮಾಡ್ತಾರೆ ಅವರು ಹೊರಗಡೆ ಏನು ಹೇಳ್ಕೊಳ್ಳದೆ ಇರ್ತಕ್ಕಂತಹ ವ್ಯಕ್ತಿ. ಬಟ್ ಅವರಿಂದ ಬಹಳಷ್ಟು ಜನಕ್ಕೆ ಪೊಲಿಟಿಕಲಿ ಬಹಳಷ್ಟು ಸಹಾಯಗಳು ಕೂಡ ಆಗಿದೆ, ಸಮಾಜಗಳಿಗೂ ಆಗಿದ್ದಾವೆ. ಅಂಡ್ ಬೆಂಗಳೂರನ್ನ ಬಹಳ ದೂರದೃಷ್ಟಿ ಇಟ್ಕೊಂಡು ಫ್ಲೈಓವರ್ಗಳು ಮಾಡೋದು, ಪಾರ್ಕ್ಗಳು ಮಾಡೋದು, ಅಂತಹ ಬರದ ಕಾಲದಲ್ಲೂ, ರಾಜ್ಕುಮಾರ್ ಅವ್ರನ್ನ ಅಪಹರಿಸಿದ ಕಾಲದಲ್ಲೂ ಸಾಕಷ್ಟು ಸಮಸ್ಯೆಗಳು ಅವ್ರಿಗೆ ಎದುರಾದ್ರೂ ಅವರು 4.5 ವರ್ಷ ಮುಖ್ಯಮಂತ್ರಿಯಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ಕೂಡ ಬೆಂಗಳೂರು ಇಷ್ಟು ಅಭಿವೃದ್ಧಿ ಆಗ್ಬೇಕಂದ್ರೆ ಈ IT, BT ಇವೆಲ್ಲ ಬಂದು ಸಾಕಷ್ಟು ದೊಡ್ಡ ದೊಡ್ಡ ಮಾಲ್ಗಳು, ಕಾಂಪ್ಲೆಕ್ಸ್ ಇವೆಲ್ಲ ನೋಡಿ, ಪ್ರತಿಯೊಂದು ರೆಸಿಡೆನ್ಷಿಯಲ್ ಏರಿಯಾಗಳು, ಮನೆಗಳಿದ್ದವೆಲ್ಲ ಕೆಡವಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳೆಲ್ಲ ಅದು ಮುಂದೆ ಎಕನಾಮಿಕಲಿ ಬೆಂಗಳೂರು ಹೇಗೆ ಗ್ರೋ ಅಪ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವರ ದೂರದೃಷ್ಟಿ ಇತ್ತಲ್ಲ, ಬಹಳ ಒಳ್ಳೆ ದೂರದೃಷ್ಟಿ. ಅವರ ಥಿಂಕಿಂಗ್ಗೆ ಹಂಗೆ. ಅವ್ರನ್ನೆಲ್ಲ ತುಂಬಾ ಆಡ್ಕೊಂಡ್ರು ಆ ಕಾಲದಲ್ಲಿ. ಸಿಂಗಾಪುರ್ ಮಾಡ್ಬಿಡ್ತಾರಂತೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಕೆಲವೊಂದು ರಸ್ತೆಗಳಿಗೆ ಹೋದ್ರೆ ರಾತ್ರಿ ಹೊತ್ತು ನಿಜವಾಗ್ಲೂ ಅದು ಸಿಂಗಾಪುರ್ ತರನೇ ಕಾಣ್ತಾ ಇರುತ್ತೆ. ನಮ್ಮ ಏರ್ಪೋರ್ಟ್ ರೋಡಿಗೆ ಹೋದ್ರೇನೆ ಅನ್ಸುತ್ತೆ ಮೇಡಮ್. ಅಡಿಗಲ್ಲು ಹಾಕಿದ್ದೆ ಅವರಲ್ವಾ? ಎಲೆಕ್ಟ್ರಾನಿಕ್ ಸಿಟಿ, ಇದು ನಮ್ಮ IT-BT ಸಿಟಿ ಇದೆಯಲ್ಲ, ಆ ಕಡೆ ವಸ್ತೂರು ಮತ್ತು ಸರ್ಜಾಪುರ ರೋಡ್ ಆ ಕಡೆ ಎಲ್ಲ ಹೋಗಿ ನೋಡಿದ್ರೆ ಈಗ ನಿಜವಾಗ್ಲೂ ಕೂಡ ಇದು ನಮ್ ಕರ್ನಾಟಕನ, ಇದು ಬೆಂಗಳೂರು ಅಂತ ಅನ್ಸ್ಬಿಡುತ್ತೆ. ಅಂಥ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಎಲ್ಲ ಬಂತು. ಸೊ ಇದು ನಿಜವಾದಂತಹ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋದು. ಹಾಗಂತ ಅಂದ್ಬಿಟ್ಟು ಅವ್ರೇನು ಬಡವರ ಬಗ್ಗೆ ನಿರ್ಲಕ್ಷ್ಯ ಏನು ಮಾಡ್ಲಿಲ್ಲ. ಅವ್ರ ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ರು. ಅಂಡ್ ಒಬ್ಬ ಅಧ್ಯಕ್ಷರಾಗೂ ಕೂಡ, ಪಾರ್ಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಾಗ್ಲೂ ಅಷ್ಟೇ, ತುಂಬಾ ತುಂಬಾ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ಬಹಳ ಗೌರವದಿಂದ, ಬಹಳ ಕಾಳಜಿಯಿಂದ ನೋಡ್ಕೊತಿದ್ರು. ವಿಶೇಷವಾಗಿ ನನ್ನ ವಿಚಾರಕ್ಕೆ ಬಂದ್ರೆ ಅವರ ನನ್ನ ಒಂದು ಏನಂತಾರೆ ಒಂದು ಸಂಬಂಧ, ಲೈಕ್ ಕಾರ್ಯಕರ್ತರ ಒಡನಾಟ ಸಂಬಂಧ, ಕಾರ್ಯಕರ್ತರಾಗಿ ಅವ್ರ ಕಾಲದಲ್ಲಿ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡ್ತೀವಿ. ಜನರಲ್ ಸೆಕ್ರೆಟರಿ ಆಗಿ ಮಾಡ್ಬೇಕು ಅಂತ ಧರ್ಮ ಸಿಂಗ್ ಅವರಿದ್ರು, ಆದ್ರೆ ಅದು ಸೆಕ್ರೆಟರಿ ಆಯ್ತು. ನಂತರ ಕೃಷ್ಣ ಅವ್ರು ಬಂದ್ರು. ಬಹಳಷ್ಟು ಸ್ಕೋಪ್ ಕೊಟ್ರು ನನ್ಗೆ, ಬಹಳಷ್ಟು ಸ್ಕೋಪ್ ಕೊಟ್ರು. ಪ್ರತಿಯೊಂದು ಕಡೆಗೂ ಕೂಡ ನನ್ನ ಇನ್ಚಾರ್ಜ್ ಹಾಕಿ ಕೆಲಸಗಳು ಮಾಡಕ್ ಬಿಟ್ರು. AICC ಸಮಾವೇಶದಲ್ಲೆಲ್ಲ ಕೆಲಸಗಳನ್ನ ಮಾಡಕ್ಕೆ ಇನ್ಚಾರ್ಜ್ ಕೊಟ್ರು. ನಿಮ್ಗೆ ಹೇಳ್ತೀನಿ, ಅವ್ರು ಎಷ್ಟರ ಮಟ್ಟಿಗೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇದ್ರು ಅಂತಂದ್ರೆ, ನಾನು ಅವ್ರ ಬಗ್ಗೆ ಹೇಳಲ್ಲ ಅವರು, ಅಥವಾ ಯಾರು ಹೇಳ್ಕೊಳಲ್ಲ. ನಾನು ಹೇಳ್ಬೇಕು ಅಂತಂದ್ರೆ AICC ಮಹಾರಾಷ್ಟ್ರ ಅವರೆಲ್ಲ AICC ಸಮಾವೇಶಕ್ಕೆ ಬಂದ್ರು. ಆ ಮಹಾರಾಷ್ಟ್ರದ ಇನ್ಚಾರ್ಜ್ ನನಗ್ ಕೊಟ್ಟಿದ್ರು. ರೈಲ್ವೇಸ್ ಅಲ್ಲಿ ಬರೋರ್ನ, ಫ್ಲೈಟ್ ಅಲ್ಲಿ ಬರೋರ್ನೆಲ್ಲಾನು ಪಿಕಪ್ ಮಾಡಿಸೋದು, ಅಲ್ಲಿಂದ ರೂಮ್ಸ್ ಎಲ್ಲ ಅಲಾಟ್ ಕಳ್ಸೋದು. ನೋಡಿ, ನಾನು ಆಗ MLC ಇದ್ದೆ, ಬಹುಶಃ 2001 2004 ಒಳಗಡೆ ಆಗಿರೋದು. 1999 2004 ಒಳಗಡೆ ಆಗಿರೋದು. ಆಗ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಿ ಗೊತ್ತಾ ನಿಮ್ಗೆ, ಈ ಎಂತ ರೋಡ್ ಅದು, ನಮ್ಮ ರೈಲ್ವೆ ಸ್ಟೇಷನ್ ಇಂದ ಈ ಕಡೆ ಹೋಗ್ತೀವಲ್ಲ ಚಾಮರಾಜಪೇಟೆ ಕಡೆಗೆ, ಒಂದು ರೋಡ್ ಇದೆ, ಶಾಂತಲಾ ಸಿಲ್ಕ್ ಹೌಸ್ ಇಂದ ಲೆಫ್ಟ್ ಅಲ್ಲಿ ತಿರ್ಕೊಂಡ್ರೆ ಒಂದು ರೋಡ್ ಇದೆ, ಸಣ್ಣ ರೋಡ್. ಅಲ್ಲೆಲ್ಲ ಚಿಕ್ಕ ಲಾಡ್ಜ್ಗಳು ಅವೆಲ್ಲ. ಇದು ನನ್ಗಲ್ಲೆಲ್ಲ ಹೋಗಿ ಅಭ್ಯಾಸ ಇಲ್ಲದೆ ಹೋದ್ರು ನುಗ್ಗಿ ಕೆಲಸ ಮಾಡಿದ್ದೆ. ಅವತ್ತು ನಾನು ಅವ್ರಿಗೆ ಕೊಟ್ಟಂತ ಗಿಫ್ಟ್ ಗಳೆಲ್ಲಾನು ತಗೊಂಡ್ ಹೋಗಿ ರೂಮ್ಗೆಲ್ಲ ಒಂಥರ ಬ್ಯಾಗ್ಸ್ ಎಲ್ಲ ಕೊಡ್ತಾರಲ್ಲ, AICC ಬ್ಯಾಗ್ಸ್ ಅವೆಲ್ಲ ಮೆಟೀರಿಯಲ್, ಅವನ್ನೆಲ್ಲ ಕಾರಲ್ಲಿ ತುಂಬಿಕೊಂಡು ಹೋಗಿ ಅವ್ರಿಗೆಲ್ಲ ಕೊಡೋದು, ಇದೆಲ್ಲ ಮಾಡ್ತಿದ್ದೆ. ಅದು ಒಂದು ಸಲ ಏನಾಯ್ತು, ಅವ್ರಿಗೆಲ್ಲ ಕೊಡ್ಬೇಕಾದ್ರೆ ಯಾರೋ ಒಬ್ರು ಸುಮ್ನೆ ಒಂದು ಮಿಸ್ಬಿಹೇವ್ ಮಾಡಿದ್ರು. ನಾನು ಅವ್ರಿಗೆ ಚೆನ್ನಾಗಿ ಬೈದ್ ಬಂದಿದ್ದೆ. ಓಕೆ,
ಇನ್ನು ನಾನು ಅಲ್ಲಿಂದ ಶಿರ್ಸಿ ಸಾರಿ ಲಾಡ್ಜಿಂದ ಇನ್ನೂ ನಾನು ಸೌತ್ ಅಂಡ್ ಸರ್ಕಲ್ ಬಂದಿಲ್ಲ, ಅಷ್ಟರಲ್ಲೇ ಒಂದು ಫೋನ್ ಬಂತು. ಸೇ ಅಬೌಟ್ 15 minutes ಇದ್ದದ್ದು, ಮಿಡ್ ನೈಟ್ 1:30 2 o'clock ಆಗ 1:30 ನಾನು ಎಲ್ಲಾ ಕೆಲಸ ಮುಗಿಸಿ ಹೊರಡ್ಬೇಕಾದ್ರೆ ಮಿಡ್ ನೈಟ್ ಅಲ್ಲಿ. ಯಾಕಂದ್ರೆ ಅವ್ರು ಬಂದಿದ್ದು ಕೂಡ ಲೇಟ್, ಅವರೆಲ್ಲ ಬಂದು ಊಟ ಮಾಡಿ ಎಲ್ಲ ಸೆಟ್ಲ್ ಆಗೋಕು. ನಾನು ಅಷ್ಟರಲ್ಲಿ 12:30 1 ಗಂಟೆಗೆಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ 1:30 ಒಳಗೆ. ಹೋಗ್ತಿದ್ರೆ ಒಂದು ಫೋನ್ ಬರುತ್ತೆ ಅಷ್ಟೊತ್ತಲ್ಲಿ. ನೋಡಿದ್ರೆ ಕೃಷ್ಣಾಜಿ ಅವರು. ಏನಾಯ್ತು? ಏನ್ ಸರ್ ಆಯ್ತಾ ಕೆಲ್ಸ ಎಲ್ಲ ಮುಗೀತಾ? ಹಾ ಸರ್ ಮುಗೀತು. ಏನಾಯ್ತು ಅಲ್ಲಿ ಅಂತಂದ್ರು. ನಂಗೆ ಶಾಕು. ಈ ರಾತ್ರಿ ಅಷ್ಟೊತ್ತಲ್ಲಿ ಕಾರ್ಯಕರ್ತರು ಏನೋ ಕೊಟ್ಟಿನ ಕೆಲಸ ಎಲ್ಲ ಮಾಡ್ತಿರ್ತೀವಿ, ಏನೋ ಮಾಡ್ತಿರ್ತೀವಲ್ಲ, ಅವ್ರಿಗೆ ಹೇಗೆ ಅವರು ಇಂಟೆಲಿಜೆನ್ಸ್ ಇಟ್ಕೊಂಡಿದ್ರು, ಹೇಗೆ ಅವ್ರಿಗೆ ಮೆಸೇಜಸ್ ಗೊತ್ತಾಗ್ತಿತ್ತು. ಮತ್ತೆ ರಾತ್ರಿ ಎಲ್ಲ ಅವರು ಎದ್ದು ಕೆಲಸ ಮಾಡೋದಿದ್ಯಲ್ಲ, ಒಂದ್ ಸ್ವಲ್ಪ ಮಧ್ಯರಾತ್ರಿ ಎಲ್ಲ ಎದ್ದು ಕೆಲಸ ಅಷ್ಟೊತ್ತರ್ಗು ನನ್ಗೆ ಆಶ್ಚರ್ಯ. ಏನಿಲ್ಲ ಸರ್, ಇಲ್ಲ ಏನೋ ಸಮಸ್ಯೆ ಆಯ್ತು ಅಂತಲ್ಲ. ಇಲ್ಲ ಸರ್ ಈ ತರ ಒಬ್ಬ ವ್ಯಕ್ತಿ ಹೀಗ್ ಮಾಡ್ದ ಅಂತ. ಸೊ ಅವರು ಡೋಂಟ್ ವರಿ, ಐ ಆಮ್ ದೇರ್, ಐ ವಿಲ್ ಟೇಕ್ ಕೇರ್, ಓಕೆ ಅಂತ. ಆ ತರ ಸಪೋರ್ಟಿವ್ ಆಗಿ ನಮ್ಗೆ ಸ್ಟ್ರೆಂತ್ ಕೊಟ್ಕೊಂಡು ಕೆಲಸ ಮಾಡಿಸ್ತಂತ. ಅವ್ರ ಕಾಲದಲ್ಲೇ ಅವರೇ ನನ್ನ ನಾಮಿನೇಟ್ ಮಾಡಿದ್ರು MLC-ಗೆ. ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿ ರೆಕಮೆಂಡ್ ಮಾಡಿ. ಕಾಂಪಿಟೇಷನ್ ಇತ್ತು, ಜಗ್ಗೇಶ್ನ ಮಾಡ್ಬೇಕು ಅಂತ ಹೇಳಿ ಕೆಲವು ವಕೀಲರು ನಾಯಕರು. ಜಾತಿ ನೋಡ್ಲಿಲ್ಲ ಅವರು, ಜಾತಿ ಸಪೋರ್ಟ್ ಮಾಡ್ಲಿಲ್ಲ ಅವರು. ವರ್ಕರು, ಒಳ್ಳೆ ವರ್ಕರು. She is set out. She is a set of the party. Nothing doing. She did work. She is good administration. I want to nominate her ಅಂತ ಹೇಳ್ಬಿಟ್ಟು ಯಾರ ಮಾತು ಕೇಳಿಲ್ಲ, ನಾಮಿನೇಟ್ ಮಾಡಿದ್ರು. ಉಮಾಶ್ರೀ ಮೇಡಮ್, ನೀವು ಆಕ್ಟ್ರೆಸ್ಸು ಆಗಿರೋದ್ರಿಂದ, ರಾಜಕಾರಣಿಯೂ ಆಗಿರೋದ್ರಿಂದ ನಿಮ್ಗೆ ಈ ಪ್ರಶ್ನೆ ಕೇಳೋದು ತುಂಬಾ ಸೂಕ್ತ ಅಂತ ಅನ್ಸುತ್ತೆ. ಕೃಷ್ಣ ಸರ್ ಅವರ ಜೀವನ ಶಿಸ್ತು, ರಾಜಕೀಯ ಶಿಸ್ತು ಎರಡನ್ನೂ ಕೂಡ ಅವರು ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ತಾ ಇದ್ರು. ತುಂಬಾನೇ ಸುರದ್ರೂಪಿ, ತುಂಬಾನೇ ಹ್ಯಾಂಡ್ಸಮ್. ಅವರು ಹಾಕ್ತಾ ಇದ್ದಂತಹ ಡ್ರೆಸ್ ಆಗಿರ್ಬೋದು, ಇರ್ತಾ ಇದ್ದಂತಹ ರೀತಿ, ಬಳಸ್ತಾ ಇದ್ದಂತಹ ಭಾಷೆ, ತುಂಬಾ ಸ್ಟ್ಯಾಂಡರ್ಡ್ ಲಿವಿಂಗ್. ಅವರು ಹೈ ಸ್ಟ್ಯಾಂಡರ್ಡ್ ಲಿವಿಂಗ್ ಅಷ್ಟಿದ್ದು, ಡೌನ್ ಟು ಅರ್ತ್. ಅಂಡ್ ನಮ್ಗಳ ಜೊತೆ ಎಲ್ಲ ತುಂಬಾ ನಕ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಿ, ಕೆಲವ್ರ ಜೊತೆ ಅವ್ರು ತುಂಬಾ ನಗ್ನಗ್ತಾ ಮಿಂಗಲ್ ಆಗಿ ಜೋಕ್ಸ್ ಎಲ್ಲ ಹೇಳ್ಕೊಂಡು ತುಂಬಾನೇ ಚೆನ್ನಾಗಿರ್ತಿದ್ರು. ಬೇರೆ ರಾಜಕಾರಣಿಗಳನ್ನ ಕಂಪೇರ್ ಮಾಡಿದಾಗ ಇವ್ರು ಸ್ವಲ್ಪ ಬೇರೆನೆ ಇರ್ತಿದ್ರು. ಅಂದ್ರೆ ನಮ್ಗೆ ಅವರ ಗುಣಧರ್ಮಗಳು ಬೇರೆ ತರನೇ ಇರ್ತಿದ್ರು. ಬಟ್ ವೆರಿ ಕಮಿಟೆಡ್, ತುಂಬಾ ಕಮಿಟೆಡ್, ಹೈಲಿ ಎಜುಕೇಟೆಡ್, ಕಾನೂನು ಬಗ್ಗೆ ಬಹಳ ತಿಳ್ಕೊಂಡಂತ ವ್ಯಕ್ತಿ. ಯಾಕಂದ್ರೆ ಅವರು ಕಾನೂನು ಓದಿದ್ರಲ್ಲ. ಆಗಿನ ಕಾಲದವರೆಲ್ಲ ತುಂಬಾ ಕಾನೂನು ಓದ್ದವ್ರೆ ರಾಜಕಾರಣಕ್ಕೆ ಬರ್ತಿದ್ರು. ಈಗ ಕಡಿಮೆ ಆಗ್ಬಿಟ್ಟಿದೆ ಅದು. ಸಂವಿಧಾನ, ಕಾನೂನು, ನಿಯಮ ಇವೆಲ್ಲಾನು ಕೂಡ ಬಹಳ ಚೆನ್ನಾಗಿ ಮಾತಾಡ್ತಿದ್ದು ಅಂತ ವರ್ಸಟೈಲ್ ಏನಂತಾರೆ ಎಕ್ಸಲೆನ್ಸ್ ಇರ್ತಿದ್ರು ಆಯ್ತಾ. ಸೊ ನಮ್ಮ ಎಸ್.ಎಂ. ಕೃಷ್ಣಾಜಿ ನಮ್ಮನ್ನ ಅಗಲಿ ಹೋಗಿರ್ತದ. ಆಮೇಲೆ ರಾಜಕೀಯದ ಸ್ಥಿತ್ಯಾಂತರಗಳು ಎಲ್ಲಾರ ಬದುಕಿನಲ್ಲೂ ಆಗಿರುತ್ತೆ, ಹಾಗೆ ಅವ್ರ ಬದುಕಿನಲ್ಲೂ ಆಯ್ತು ಅನ್ನೋದು ನಮ್ಗೆ ಬೇಸರದ ಸಂಗತಿ. ಅಂಡ್ 94 ಯಾಕೆ ಅವ್ರೆಷ್ಟು ವರ್ಷ ಆಯ್ತು ಅಂದ್ರೆ ಅವ್ರದ್ದೊಂದು ಡಿಸಿಪ್ಲಿನ್ಡ್ ಲೈಫ್. ಅಂಡ್ ಅಕ್ಕ ಕೂಡ, ಅವರ ಶ್ರೀಮತಿ ಅವ್ರು ಕೂಡ ಅವ್ರನ್ನ ತುಂಬಾ ಚೆನ್ನಾಗಿ ಕೇರ್ ತಗೋತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೇರ್ ತಗೋ, ಮಕ್ಕಳು, ಅವರು ಅಳಿಯ ಎಲ್ಲಾರು ಕೇರ್ ತಗೋತಾ ಇದ್ರು. ಸೊ ಅವ್ರೊಂಥರ ತುಂಬಾ ಲವಿಂಗ್ ಕಪಲ್ ಮೇಡಮ್ ಇಬ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ವೆರಿ ಗುಡ್ ಕಪಲ್. ಅಯ್ಯೋ ವೆರಿ ಗುಡ್ ಕಪಲ್. ಒಳ್ಳೆ ಮಗು ತರ ಅವರು ನೋಡ್ಕೋತಾ ಇದ್ರು ಅಕ್ಕ. ಅವರು ತುಂಬಾ ಖುಷಿಯಿಂದ ಮಕ್ಳು, ಹೆಣ್ಮಕ್ಳು ಅಂತ ಹೇಳಿ ಎಂದು ಅವ್ರು ಹೊಂದ್ಕೊಂಡು, ನಾನು ಗಂಡ್ ಮಕ್ಳಿಲ್ಲ ಅಂತ ಹೊಂದ್ಕೊಂಡವ್ರಲ್ಲ, ಹೆಣ್ಮಕ್ಳನ್ನೇ ಗಂಡ್ಮಕ್ಳು ಅಂತ ತಿಳ್ಕೊಂಡವ್ರು ಮುಂದೆ ಹೋದಂತವ್ರು. ಮಕ್ಳು ಕೂಡ ಅಷ್ಟೇ ಒಳ್ಳೆ ಮಕ್ಳಾಗಿ, ಎಲ್ಲರೂ ಕೂಡ ತುಂಬಾನೇ ಒಳ್ಳೆ ಏನು ಪಾಸಿಟಿವ್ ಥಿಂಕಿಂಗ್ ಇರುವಂತ ಒಂದು ಫ್ಯಾಮಿಲಿ ನಾನು ನೋಡಿದ್ದು. ಹಾಗಾಗಿ ಅಂತ ಒಂದು ವ್ಯಕ್ತಿ ಇಷ್ಟು ವರ್ಷಗಳ ಕಾಲ ನಮ್ ಜೊತೆಲಿ ಇದ್ರು. ಇನ್ನೂ ಒಂದು ಶತಾಯುಷಿಯಾಗಿ ಇರ್ಬೇಕಿತ್ತು. ಭಗವಂತ ಅದನ್ನ ನಮ್ಗೆಲ್ರಿಗೂ ನಿರಾಶೆ ಮಾಡ್ದ. ನಾವ್ ಅನ್ಕೋತಾ ಇದ್ವಿ 94 ಅನ್ಸುತ್ತೆ ಅವ್ರಿಗೆ, ಈಗ 93. ಹೆಚ್ಚು ಕಮ್ಮಿ ದೇವೇಗೌಡರು ಅವರು ಎಲ್ಲ ಒಂದೇ ವಯಸ್ಸು, ಒಂದ್ ವರ್ಷ ಚಿಕ್ಕವರು ಚಿಕ್ಕವರು. ಸೊ ಹಾಗಾಗಿ ಇನ್ನೊಂದಷ್ಟು ವರ್ಷ ಅವರೆಲ್ಲ ಇರ್ಬೇಕು. ಯಾಕಂದ್ರೆ ಅವರ ಅನುಭವಗಳು, ಅವರ ಚಿಂತನೆಗಳು ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ ನಮ್ಮ ಈ ಕರ್ನಾಟಕದ ಅಭಿವೃದ್ಧಿಗೆ, ರಾಜಕೀಯದ ಕೊಡುಗೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ. ಅವರುಗಳ ಹೆಜ್ಜೆ ಗುರುತುಗಳನ್ನ ನೋಡ್ಕೊಂಡು ನಾವುಗಳು ಬೆಳಿಬಹುದು. ಅವರ ಪಾರ್ಟಿಸಿಪೇಷನ್ ಇನ್ ರಾಜ್ಯಸಭಾ, ಪಾರ್ಟಿಸಿಪೇಷನ್ ಆಸ್ ಎ ಮಿನಿಸ್ಟರ್, ಪಾರ್ಟಿಸಿಪೇಷನ್ ಆಸ್ ಎ MP, ಪಾರ್ಟಿಸಿಪೇಷನ್ ಆಸ್ ಎ
ಚೀಫ್ ಮಿನಿಸ್ಟರ್, ಇದೆಲ್ಲ ನಾವು ಅವರ ಗತಕಾಲದ ಎಲ್ಲವನ್ನು ನಾವು ನೋಡ್ಬೇಕಂದ್ರೆ ನಮ್ಮ ಪುಸ್ತಕಗಳಲ್ಲಿ ಬೇಕಾದಷ್ಟು ಸಿಗ್ತವೆ. ನಮ್ಮ ಹೌಸಲ್ಲಿ ವಿಧಾನಸೌಧದಲ್ಲಿ ಬಹಳಷ್ಟು ಸಿಗ್ತವೆ. ನಾನು ಯಾವಾಗಾರು ಒಂದೊಂದ್ಸಲ ಬಿಡುವಾದಾಗ ಅಂತವನ್ನೆಲ್ಲ ತೆಗೆದು ಓದ್ತಿರ್ತೀನಿ. ತುಂಬಾ ಆಶ್ಚರ್ಯ ಆಗತ್ತೆ. ಅವ್ರಗಳ ಮುಂದೆ ನಾವು ಏನೂ ಅಲ್ಲ, ತೃಣ ಮಾತ್ರದವ್ರು. ನಾವೆಲ್ಲ ರಾಜಕಾರಣಿಗಳು ಅಂತ ಈಗಿನವ್ರಲ್ಲಿ ನಾವೆಲ್ಲ ಹೇಳ್ಕೋಬೇಕು ಅಂತಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಥಿಂಗ್. ಹಳಬರಿಗೆ ನಾವು ಕಂಪೇರ್ ಮಾಡಿದ್ರೆ ನಥಿಂಗ್ ಅಂತ ನಂಗೆ ಅನ್ಸುತ್ತೆ. ಈ 99 ಇಂದ 2004 4.5 ವರ್ಷ ಆ ಟೈಮ್ ಇದೆಯಲ್ಲ, ಅದು ಅಷ್ಟು ಸುಲಭದ ಹಾಸಿಗೆ ತರ ಇಲ್ಲ. ತುಂಬಾ ಚಾಲೆಂಜಸ್ ಇತ್ತು. ಒಂದ್ ಕಡೆ ರಾಜ್ಕುಮಾರ್ ಸರ್ ಅಪಹರಣ, ಮತ್ತೊಂದ್ ಕಡೆ ಬರಗಾಲ, ಮತ್ತೊಂದ್ ಕಡೆ ಕಾವೇರಿ ಚಳವಳಿ. ಹೇಗ್ ನಿಭಾಯಿಸಿದ್ರು? ನೀವ್ ಹೇಗ್ ನೋಡಿದ್ರಿ ಇದನ್ನ? ಹೌದು, ಅವರೆಲ್ಲ ಪಾದಯಾತ್ರೆ ಎಲ್ಲ ಮಾಡಿದ್ರಲ್ಲ. ಅವಾಗ ಪಾದಯಾತ್ರೆ ಎಲ್ಲ ಮಾಡಿದಾಗ ನಾವೆಲ್ಲ ಪಾದಯಾತ್ರೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು. ತುಂಬಾ ಚಾಕಚಕ್ಯತೆಯಿಂದ, ಚಾಣಕ್ಷತನದಿಂದ ಹ್ಯಾಂಡಲ್ ಮಾಡ್ತಿದ್ರು. ಅವ್ರು ಒಂದ್ 6 ತಿಂಗಳ ಮುಂಚೆ ಅವರು ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋದ್ರು ಅನ್ನೋ ಒಂದು ಕಾರಣ ಏನಿತ್ತಲ್ಲ, ಅದೆಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಯ್ತು. ಅದರ್ವೈಸ್ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಎಲ್ಲ ಇತ್ತು. ಅದನ್ನ ಸ್ವಲ್ಪ ಅಪೋಸಿಷನ್ ಪಾರ್ಟಿಯವರು ಬಹಳ ತೀವ್ರವಾಗಿ ತಗೊಂಡು ಮುಂದೆ ಹೋದ್ರು. ಬಟ್ ಏನ್ ಮಾಡ್ದಂಗಾಯ್ತು, ಮುಂದೆ ಏನು ಮಾಡ್ದಂಗಾಗಿಲ್ಲ. ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ ಸಮ್ಮಿಶ್ರ ಸರ್ಕಾರ ಬಂತು ಅಷ್ಟೇ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದ್ರು, ಆ ನಂತರ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆದ್ರು. ಅಷ್ಟೇ ಸಾಧನೆ ಮಾಡಿದ್ವಿ ವಿರೋಧ ಪಕ್ಷದವರೆಲ್ಲ ಕೂಡಿ. ಅದರ್ವೈಸ್ ಎಸ್ ಎಂ ಕೃಷ್ಣ ಅವ್ರು ಮತ್ತೊಂದ್ಸಲ ಮುಖ್ಯಮಂತ್ರಿ ಆಗ್ಬಹುದಾಗಿತ್ತು ಅನ್ನೋಂತ ಸಂದರ್ಭ ಇತ್ತು ಆಗ. ಬಟ್ ಇಷ್ಟೆಲ್ಲಾ ಕ್ಲಿಷ್ಟಕರ ಸಮಸ್ಯೆಗಳಲ್ಲಿ ಅವರು ಎದುರುಗೊಂಡ್ರು ಕೂಡ ಡೆವಲಪ್ಮೆಂಟ್ ಬಗ್ಗೆ ಅವ್ರು ಯಾವತ್ತೂ ಕೂಡ ಹಿಂದೆ ಸರಿದವ್ರ. ಹೀಗೆ ನಾನು ಕಂಡಂತ ಕೃಷ್ಣಾಜಿ ಅವರು ಸಹೃದಯರು, ತುಂಬಾ ಸಹೃದಯರು. ಒಳ್ಳೆಯವರು, ಅವ್ರು ತುಂಬಾ ಒಳ್ಳೆಯವರು. ರೈಟ್ ಮೇಡಮ್, ನಾವು ಕಳ್ಕೊಂಡಿದೀವಿ ಅನ್ನೋ ನೋವು ಖಂಡಿತವಾಗ್ಲೂ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಭಗವಂತ ಅವ್ರ ಕುಟುಂಬಕ್ಕೆ ನೆಮ್ಮದಿ ಒಳ್ಳೆಯದನ್ನ ಮಾಡ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ.